ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ಬೆಕ್ಕನ್ನ ಸಾಕೋದ್ರಿಂದ ಎಷ್ಟೊಂದು ಪ್ರಯೋಜನ ಇದೆ ಗೊತ್ತಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಮಹತ್ವವಿದೆ. ಲಕ್ಷ್ಮಿಯ ಅನುಗ್ರಹದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಭಕ್ತರು ಹಗಲು ರಾತ್ರಿ ಪೂಜೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಜಪತಪಗಳನ್ನು ಮಾಡ್ತಾರೆ. ನೀವು ಲಕ್ಷ್ಮೀ ದೇವಿಯ ಅನುಗ್ರಹ ಪಡಿಬೇಕು ಅಂತಿದ್ರೆ ಕೆಲವು ಪರಿಹಾರಗಳನ್ನ ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಅವುಗಳನ್ನು ಪಾಲಿಸೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಜೀವನದುದ್ದಕ್ಕೂ ಉಳಿಯುತ್ತೆ. ಇವುಗಳನ್ನು ಮಾಡೋದ್ರಿಂದ ನಿಮ್ಮ ದುಃಖ ಕಡಿಮೆಯಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ನಿಮಗೆ ಗೊತ್ತಾ, ಜ್ಯೋತಿಷದಲ್ಲಿ ಬೆಕ್ಕನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ. ಜ್ಯೋತಿಷ್ಯವು ಬೆಕ್ಕುಗಳಿಗೆ ಸಂಬಂಧಿಸಿದ ಅನೇಕ ಶಕುನಗಳ ಬಗ್ಗೆಯೂ ಹೇಳುತ್ತೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೆಚ್ಚಿನ ಜನ ತಮ್ಮ ಮನೆಗಳಲ್ಲಿ ಬೆಕ್ಕನ್ನ ಸಾಕ್ತಾರೆ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಆಫ್ರಿಕನ್ ಕಾಡು ಬೆಕ್ಕುಗಳನ್ನ ಮನೆಯಲ್ಲಿ ಸಾಕೋದಕ್ಕೆ ಶುರು ಮಾಡಿದ್ರಂತೆ. ಅದಾದ ನಂತರ ಈ ಪ್ರಪಂಚದಲ್ಲಿ ಜನರು ಬೆಕ್ಕನ್ನ ಸಾಕು ಪ್ರಾಣಿಯಾಗಿ ಮನೆಯಲ್ಲಿ ಸಾಕೋದಕ್ಕೆ ಶುರು ಮಾಡಿದ್ರು. ಪ್ರಪಂಚದ ಕೆಲವು ಸಂಸ್ಕೃತಿಗಳಲ್ಲಿ ಬೆಕ್ಕನ್ನ ದೇವರಂತೆ ಪೂಜೆ ಮಾಡೋರು ಕೂಡ ಇದ್ದಾರೆ. ಇನ್ನು ಕೆಲವರಲ್ಲಿ ಬೆಕ್ಕನ್ನ ಅಪಶಕುನ ಅಂತಾನು ಹೇಳ್ತಾರೆ. ಭಾರತದಲ್ಲೂ ಅಷ್ಟೇ ಅಲ್ವಾ, ಕೆಲವರು ಬೆಕ್ಕನ್ನ ಶುಭಶಕುನ ಅಂತಂದ್ರೆ ಇನ್ನು ಕೆಲವರು ಬೆಕ್ಕನ್ನ ಅಶುಭ ಅಂತ ಹೇಳ್ತಾರೆ. ನಿಜವಾಗಿ ನೋಡಿದ್ರೆ ಬೆಕ್ಕಲ್ಲಿ ಶುಭ ಅಶುಭ ಎರಡೂ ಇದೆ. ಇವಾಗ ನಾವು ಮನೆಯಲ್ಲಿ ಬೆಕ್ಕು ಸಾಕೋದ್ರಿಂದ ಏನೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ಯಾರ ಮನೆಯಲ್ಲಿ ಮೊದಲಿನಿಂದನೂ ಬೆಕ್ಕನ್ನ ಸಾಕ್ತಾರೋ ಅಂತಹ ಮನೆಯಲ್ಲಿ ಯಾವತ್ತೂ ಹಣ ಆಸ್ತಿ ಯಾವುದೂ ಕಡಿಮೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ಅಂತಹ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಯಾವಾಗ್ಲೂ ಮನೆ ತುಂಬಿರುತ್ತೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಬರೋದೇ ಇಲ್ಲ. ಜೊತೆಗೆ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಕೂಡ ತುಂಬಾನೇ ಸುಲಭವಾಗಿ ಯಶಸ್ವಿಯಾಗುತ್ತೆ. ಎರಡನೇದಾಗಿ, ಮನೆಯಲ್ಲಿ ಬೆಕ್ಕನ್ನ ಸಾಕೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಯಾಕಂದ್ರೆ ಬೆಕ್ಕಿನಿಂದಾಗಿ ಸದಾ ಪಾಸಿಟಿವಿಟಿ ನಿಮ್ಮ ಸುತ್ತಲೂ ಇರುತ್ತೆ. ಆದ್ರೆ ನೀವು ಒಂದಷ್ಟು ವಿಷಯಗಳ ಬಗ್ಗೆ ಗಮನ ಹರಿಸಲೇಬೇಕು. ಅಂದ್ರೆ ಬೆಕ್ಕನ್ನ ತೀರಾ ಹತ್ರ ಬಿಟ್ಕೊಳ್ಳೋದು, ಬೆಕ್ಕಿನ ಜೊತೆ ಮಲಗೋದು, ಇದನ್ನೆಲ್ಲ ಮಾಡಬೇಡಿ. ಯಾಕಂದ್ರೆ ಬೆಕ್ಕಿನ ರೋಮ ಮನುಷ್ಯನ ದೇಹಕ್ಕೆ ಸೇರಿದ್ರೆ ತುಂಬಾನೇ ಕೆಟ್ಟದ್ದಾಗಿ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಮೂರನೇದಾಗಿ, ಬೆಕ್ಕು ಮನೆಗೆ ಬರೋದನ್ನ ಕೆಲವರು ಅಶುಭ ಅಂತಾರೆ. ಆದ್ರೆ ನಿಜ ಏನು ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ನಿಮ್ಗಿವತ್ತು ತಿಳಿಸ್ತಾ ಇದ್ದೀವಿ. ವಾಸ್ತು ಅಥವಾ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸಿದಂತೆ ಹೊರಗಿನ ಬೆಕ್ಕುಗಳು ಪದೇ ಪದೇ ಮನೆಯೊಳಗಡೆ ಬರೋದು ಅಶುಭ ಸಂಕೇತವಾಗಿದೆ. ಆದ್ರೆ ಒಂದು ಬಾರಿ ಬೆಕ್ಕು ಮನೆಯೊಳಗೆ ಬಂದ್ರೆ ಅದನ್ನ ತುಂಬಾನೇ ಶುಭ ಸಂಕೇತ ಅಂತ ಹೇಳ್ತಾರೆ. ಒಂದು ವೇಳೆ ಮನೆಯಲ್ಲಿ ಸಾಕಿದ ಬೆಕ್ಕು ಇನ್ನೊಬ್ಬರ ಮನೆಗೆ ಹೋದ್ರೆ ಅದನ್ನು ಕೂಡ ಅಶುಭ ಅಂತಾರೆ. ನಾಲ್ಕನೆಯದಾಗಿ, ನಿಮಗೆ ಧನ ಸಂಪತ್ತು ಬೇಕು ಅಂತಂದ್ರೆ ನೀವು ಬೆಕ್ಕಿಗೆ ಇಷ್ಟವಾಗಿರೋ ಆಹಾರವನ್ನ ತಿನ್ನೋದಕ್ಕೆ ಕೊಡಬೇಕು. ಬೆಕ್ಕು ಎಂತಹ ಪ್ರಾಣಿ ಅಂತಂದ್ರೆ ಅದಕ್ಕೆ ಇಷ್ಟವಾಗದ ವಿನಃ ಅದು ಯಾವುದೇ ಆಹಾರವನ್ನ ಮುಟ್ಟು ಕೂಡ ನೋಡೋದಿಲ್ಲ. ಅದಕ್ಕಾಗಿ ಬೆಕ್ಕು ಇಷ್ಟಪಟ್ಟು ತಿನ್ನುವಂತಹ ಆಹಾರವನ್ನ ಅದಕ್ಕೆ ನೀಡಬೇಕು. ಶಾಸ್ತ್ರದ ಅನುಸಾರ ಬೆಕ್ಕಿಗೆ ಇಷ್ಟವಾಗುವ ಆಹಾರ ನೀಡಿದ್ರೆ ನಮ್ಮ ಮನೋಕಾಮನೆಗಳು ಈಡೇರುತ್ತಂತೆ. ಐದನೇದಾಗಿ, ಬೆಕ್ಕುಗಳು ತುಂಬಾನೇ ಮುದ್ದು ಮುದ್ದಾಗಿರುತ್ತೆ. ಅವುಗಳನ್ನ ಮನೆಯಲ್ಲಿ ಸಾಕೋದಾದ್ರೆ ಅವುಗಳ ಪಾಲನೆ ಕೂಡ ಚೆನ್ನಾಗಿ ಮಾಡಬೇಕು. ಒಂದು ವೇಳೆ ನೀವು ಅವುಗಳನ್ನ ಸರಿಯಾಗಿ ಕೇರ್ ಮಾಡಿಲ್ಲ ಅಂತಂದ್ರೆ ಅದರಿಂದ ನಿಮಗೆ ತುಂಬಾನೇ ಕೆಟ್ಟದ್ದಾಗುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಸರಿಯಾಗಿ ಗಮನ ಹರಿಸೋದನ್ನ ಮರಿಬೇಡಿ. ಇನ್ನು ಬೆಕ್ಕು ಮರಿಗಳಿಗೆ ಜನ್ಮ ನೀಡೋದು ಮನೆಯ ಮುಖ್ಯಸ್ಥರಿಗೆ ಒಳ್ಳೆಯ ಶಕುನ ಅಂತ ಪರಿಗಣಿಸಲಾಗುತ್ತೆ. ಯಾಕೆಂತಂದ್ರೆ ದುಷ್ಟಶಕ್ತಿಗಳು ಅಂತಹ ಮನೆಗೆ ಎಂದಿಗೂ ಪ್ರವೇಶಿಸೋದಿಲ್ಲ ಅನ್ನೋ ನಂಬಿಕೆ ಇದೆ.
ಯಾವ ಮನೆಯಲ್ಲಿ ಬೆಕ್ಕು ಮರಿ ಹಾಕಿದೆಯೋ ಆ ಮನೆಯಲ್ಲಿ 3 ತಿಂಗಳಲ್ಲಿ ಅದೃಷ್ಟ ಮನೆಯನ್ನ ಆವರಿಸುತ್ತಂತೆ. ಹಾಗೆಯೇ ಇದನ್ನ ಶುಭ ಅಂತ ಹೇಳ್ತಾರೆ. ಬೆಕ್ಕಿನ ಕಣ್ಣುಗಳು ರಾತ್ರಿಯಲ್ಲಿ ಹೊಳೆಯೋದ್ರಿಂದ ಅದನ್ನ ಕೆಲವರು ಅಪಾಯಕಾರಿ, ಕೆಟ್ಟ ಸಂಕೇತ ಅನ್ಕೊಳ್ತಾರೆ. ಆದ್ರೆ ಬೆಕ್ಕುಗಳು ಒಬ್ಬ ವ್ಯಕ್ತಿಯನ್ನ ಮಾಟಮಂತ್ರದ ಪರಿಣಾಮಗಳಿಂದ ರಕ್ಷಿಸತ್ವೆ ಅನ್ನೋದು ಕೂಡ ನಿಜ. ರಾಹುವಿನಿಂದಾಗಿ ನೀವು ಜೀವನದಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಬೆಕ್ಕುಗಳಿಗೆ ಆಹಾರ ನೀಡೋದ್ರಿಂದ ರಾಹು ದೋಷ ನಿವಾರಿಸಬಹುದು. ಮತ್ತೊಂದು ವಿಷಯ ಏನು ಅಂತಂದ್ರೆ, ಮನೆಗೆ ಇದ್ದಕ್ಕಿದ್ದಂತೆ ಗೋಲ್ಡನ್ ಬಣ್ಣದ ಬೆಕ್ಕು ಬಂದ್ರೆ ಅದು ನಿಮ್ಮ ಮನೆಗೆ ಅದೃಷ್ಟವನ್ನ ಹೊತ್ತು ತರುತ್ತೆ ಅಂತ ನಂಬಲಾಗಿದೆ. ಮನೆಯಲ್ಲಿ ಪ್ರಗತಿ ಕಾಣೋದಕ್ಕೂ ಆರೆಂಜ್ ಅಥವಾ ಗೋಲ್ಡ್ ಕ್ಯಾಟ್ ತುಂಬಾನೇ ಶುಭ ಅಂತ ಹೇಳ್ತಾರೆ. ಅಂಥ ಬೆಕ್ಕು ಮನೆಯಲ್ಲಿ ಸಂಪತ್ತು, ಹಣ ಹೆಚ್ಚಾಗೋದಕ್ಕೂ ಕಾರಣ ಆಗುತ್ತೆ. ಇನ್ನು ಮನೆಗೆ ಬೆಕ್ಕಿನ ಹಠಾತ್ ಆಗಮನದಿಂದಾಗಿ ನೀವಂದುಕೊಂಡ ಕೆಲಸಗಳು ಕೂಡ ಬೇಗನೆ ನೆರವೇರುತ್ತೆ. ಅಷ್ಟೇ ಅಲ್ಲ, ಹಣ ಹರಿದು ಬರೋ ಹಾದಿಗಳು ಕೂಡ ತೆರೆದುಕೊಳ್ಳುತ್ತವೆ. ಆದ್ರೆ ಒಂದು ವೇಳೆ ಮನೆಗೆ ಕಪ್ಪು ಬೆಕ್ಕಿನ ಆಗಮನ ಆದ್ರೆ ಹಾಗೂ ಮನೆಗೆ ಬಂದ ಬೆಕ್ಕು ಇದ್ದಕ್ಕಿದ್ದಂತೆ ಅಳೋದಕ್ಕೆ ಶುರು ಮಾಡಿದ್ರೆ ಅದನ್ನ ಶುಭ ಲಕ್ಷಣ ಅನ್ನೋದಿಲ್ಲ. ಅದು ಆ ಮನೆಗೆ ಅಶುಭ ಸಂಕೇತವಾಗಿದೆ. ಇದರಿಂದ ಆ ಮನೆಯಲ್ಲಿ ಶೀಘ್ರದಲ್ಲಿ ಏನಾದ್ರೂ ಕೆಟ್ಟ ಘಟನೆಗಳು ನಡೆಯುತ್ತವೆ ಅನ್ನೋದರ ಸೂಚನೆ ನೀಡುತ್ತೆ. ಹಾಗಾಗಿ ಕಪ್ಪು ಬೆಕ್ಕು ಮನೆಗೆ ಪ್ರವೇಶಿಸಿದ್ರೆ ಅದನ್ನ ಆದಷ್ಟು ಬೇಗ ಮನೆಯಿಂದ ಹೊರ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಬೆಕ್ಕಿನ ಅಪಶಕುನಗಳ ಬಗ್ಗೆ ನೀವು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಿ ಅಲ್ವಾ? ಮನೆಯಲ್ಲಿದ್ದ ಬೆಕ್ಕು ಇದ್ದಕ್ಕಿದ್ದಂತೆ ಜೋರಾಗಿ ಕೂಗೋದಕ್ಕೆ ಶುರು ಮಾಡಿದ್ರೆ ಏನೋ ಕೆಟ್ಟದ್ದಾಗತ್ತೆ ಅನ್ನೋದರ ಸೂಚನೆ ನೀಡುತ್ತೆ. ಮನೆಯ ಹೊರಗಡೆ 2 ಬೆಕ್ಕುಗಳು ಜಗಳ ಮಾಡೋದು ಕೂಡ ಅಶುಭ ಸೂಚನೆಯಾಗಿದೆ. ಇದಲ್ಲದೆ ನೀವು ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಹೋದಾಗ ದಾರಿಯಲ್ಲಿ ಬೆಕ್ಕು ಅಡ್ಡ ದಾಟಿದ್ರೆ ಅದನ್ನು ಕೂಡ ಕೆಟ್ಟ ಶಕುನ ಅಂತಾರೆ. ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅನ್ನೋದನ್ನ ಜ್ಯೋತಿಷ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಅದನ್ನ ಇನ್ನೊಂದ್ಸಲ ನಿಮಗಾಗಿ ವಿವರವಾಗಿ ಹೇಳ್ತೀವಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.